ಪ್ರಧಾನಿ ಮೋದಿಯವರ ಒಂದು ಮನವಿ ಈಗ ಇಡೀ ದೇಶದ ಚಿನ್ನದ ಮಾರುಕಟ್ಟೆಯಲ್ಲಿ ಸಂಚಲನ ಮೂಡಿಸಿದೆ. 1 ವರ್ಷ ಚಿನ್ನ ಖರೀದಿ ಮಾಡದಿದ್ರೆ 2027ರಲ್ಲಿ 10 ಗ್ರಾಂ ಚಿನ್ನದ ಬೆಲೆ ಇಷ್ಟಿರಲಿದೆ. ಎಷ್ಟಾಗಲಿದೆ ಎಂದು ನೋಡೋಣ ಬನ್ನಿ. ಇದರಿಂದ ಸಾಮಾನ್ಯ ಜನಕ್ಕೆ ಆಗುವ ಲಾಭವೇನು ಅದನ್ನ ತಿಳಿಯೋಣ. ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ಆರ್ಥಿಕತೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ 1 ವರ್ಷ ಚಿನ್ನ ಖರೀದಿ ಮಾಡಬೇಡಿ ಎಂಬ ಮಹತ್ವದ ಮನವಿಯನ್ನು ಮಾಡಿದ್ದಾರೆ. ಭಾರತವು ವಿಶ್ವದ ಅತಿದೊಡ್ಡ ಚಿನ್ನದ ಆಮದುದಾರ ರಾಷ್ಟ್ರವಾಗಿದ್ದು, ಹಬ್ಬ ಹಾಗೂ ಮದುವೆಗಳ ಸೀಸನ್ನಲ್ಲಿ ಟನ್ಗಟ್ಟಲೆ ಚಿನ್ನ ವಿದೇಶದಿಂದ ಹರಿದು ಬರುತ್ತದೆ. ಇದರಿಂದಾಗಿ ದೇಶದ ವಿದೇಶಿ ವಿನಿಮಯ ಮೀಸಲು ಕರಗುತ್ತಿದ್ದು, ರೂಪಾಯಿ ಮೌಲ್ಯದ ಮೇಲೆ ಭಾರೀ ಒತ್ತಡ ಬೀಳುತ್ತಿದೆ. ಈ ಹಿನ್ನೆಲೆಯಲ್ಲಿ ದೇಶದ ಆರ್ಥಿಕ ಶಕ್ತಿಯನ್ನು ಹೆಚ್ಚಿಸಲು ಮೋದಿ ಈ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಇನ್ನು ಮೋದಿಯವರು ಈ ಮಾತು ಹೇಳುತ್ತಿದ್ದಂತೆ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾಗಿದೆ. ಇದರಿಂದ ಯಾವ ಬದಲಾವಣೆ ಉಂಟಾಗುತ್ತದೆ ಎಂದು ತಿಳಿಯೋಣ. ಭಾರತವು ಚಿನ್ನವನ್ನು ಆಮದು ಮಾಡಿಕೊಳ್ಳಲು ಪ್ರತಿ ವರ್ಷ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ವಿದೇಶಿ ಕಂಪನಿಗಳಿಗೆ ನೀಡಬೇಕಾಗುತ್ತದೆ. ಇದು ದೇಶದ ಚಾಲ್ತಿ ಖಾತೆ ಕೊರತೆಯನ್ನು ಹೆಚ್ಚಿಸುತ್ತದೆ. ಜನ ಚಿನ್ನದ ಮೇಲೆ ಹೂಡಿಕೆ ಮಾಡುವ ಬದಲು ಬ್ಯಾಂಕ್ ಯೋಜನೆ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಣ ಹಾಕಿದರೆ ಆ ಹಣ ದೇಶದ ಅಭಿವೃದ್ಧಿ ಕೆಲಸಗಳಿಗೆ ಬಳಕೆಯಾಗುತ್ತದೆ ಎಂಬುದು ಸರ್ಕಾರದ ಲೆಕ್ಕಾಚಾರ. ನೀವು ಚಿನ್ನದ ಮೇಲೆ ಹಾಕುವ ಬ್ಯಾಂಕ್ ಯೋಜನೆಗಳಿಗೆ ಅಥವಾ ಷೇರು ಮಾರುಕಟ್ಟೆಗಳಿಗೆ ಹಾಕಿದರೆ ಆ ಹಣವನ್ನು ದೇಶದ ಅಭಿವೃದ್ಧಿಗೆ ಉಪಯೋಗಿಸುವುದರಿಂದ ದೇಶ ಮುಂದುವರಿಯುತ್ತದೆ. ನಾವು ಚಿನ್ನದ ಖರೀದಿಯನ್ನು ಕಡಿಮೆ ಮಾಡಿದ ತಕ್ಷಣ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ ಗಟ್ಟಿಯಾಗುತ್ತದೆ. ಮಾರುಕಟ್ಟೆಯಲ್ಲಿ ಡಾಲರ್ಗೆ ಬೇಡಿಕೆ ಕಡಿಮೆಯಾದಾಗ ರೂಪಾಯಿ ಮೌಲ್ಯ ಹೆಚ್ಚಿ ಅವರು ಆಮದು ಮಾಡಿಕೊಳ್ಳುವ ಪೆಟ್ರೋಲ್ ಮತ್ತು ಗ್ಯಾಸ್ ಬೆಲೆಗಳು ಇಳಿಕೆಯಾಗುವ ಸಾಧ್ಯತೆ ಇರುತ್ತದೆ. ಇದು ನೇರವಾಗಿ ಸಾಮಾನ್ಯ ಜನರ ಜೇಬಿನ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ. ಮಾರುಕಟ್ಟೆ ತಜ್ಞರ ಪ್ರಕಾರ ಒಂದು ವೇಳೆ ಭಾರತೀಯರು ಮೋದಿಯವರ ಮಾತಿಗೆ ಓಗೊಟ್ಟು 1 ವರ್ಷ ಚಿನ್ನ ಖರೀದಿಯನ್ನು ನಿಲ್ಲಿಸಿದರೆ ಬೇಡಿಕೆ ಕುಸಿದು ಬೆಲೆ ತಾತ್ಕಾಲಿಕವಾಗಿ ಇಳಿಕೆಯಾಗಬಹುದು. ಆದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಏರಿಳಿತ ಗಮನಿಸಿದರೆ 2027ರ ವೇಳೆಗೆ 10 ಗ್ರಾಂ ಚಿನ್ನದ ಬೆಲೆ ಅಂದಾಜು 85,000ರಿಂದ 95,000 ರೂಪಾಯಿಗಳ ಗಡಿಯನ್ನು ತಲುಪುವ ಸಾಧ್ಯತೆ ಇದೆ ಎಂದು ವಿಶ್ಲೇಷಿಸಲಾಗುತ್ತಿದೆ. ಕೇವಲ ಭೌತಿಕವಾಗಿ ಚಿನ್ನವನ್ನು ಮನೆಯಲ್ಲಿ ಇಟ್ಟುಕೊಳ್ಳುವ ಬದಲು ಜನರು ಡಿಜಿಟಲ್ ಗೋಲ್ಡ್ ಅಥವಾ ಸಾವರಿನ್ ಗೋಲ್ಡ್ ಬಾಂಡ್ಗಳತ್ತ ಒಲವು ತೋರಲಿ ಎಂಬುದು ಸರ್ಕಾರದ ಆಶಯ. ಇದರಿಂದ ಚಿನ್ನದ ಆಮದು ಕಡಿಮೆಯಾಗಿ ಗ್ರಾಹಕರಿಗೆ ಸುರಕ್ಷಿತ ಹೂಡಿಕೆಯ ಜೊತೆಗೆ ವಾರ್ಷಿಕ ಬಡ್ಡಿಯೂ ಸಿಗುತ್ತದೆ. ಇದು ದೇಶ ಮತ್ತು ಹೂಡಿಕೆದಾರ ಇಬ್ಬರಿಗೂ ಲಾಭದಾಯಕ. ನಾವು ಚಿನ್ನದ ಮೇಲೆ ಹೂಡಿಕೆ ಮಾಡುವ ಬದಲು ಚಿನ್ನದ ಡಿಜಿಟಲ್ ಗೋಲ್ಡ್ ಅಥವಾ ಸಾವರಿನ್ ಗೋಲ್ಡ್ ಬಾಂಡ್ಗಳತ್ತ ಹೂಡಿಕೆ ಮಾಡಿದರೆ ಇದು ನಮಗೂ ಒಳ್ಳೆಯದು ಮತ್ತೆ ದೇಶಕ್ಕೂ ಒಳ್ಳೆಯದು. ಮೋದಿಯವರ ಈ ಕರೆ ಆಭರಣ ವ್ಯಾಪಾರಿಗಳಲ್ಲಿ ಆತಂಕ ಮೂಡಿಸಿದೆ. ಮದುವೆ ಮತ್ತು ಹಬ್ಬಗಳ ಸಮಯದಲ್ಲಿ ಚಿನ್ನದ ವ್ಯಾಪಾರವೇ ಜೀವನಾಧಾರವಾಗಿರುವ ಲಕ್ಷಾಂತರ ಕುಟುಂಬಗಳ ಮೇಲೆ ಇದು ಪರಿಣಾಮ ಬೀರಬಹುದು. ಆದರೆ ಇದು ಕೇವಲ 1 ವರ್ಷದ ತಾತ್ಕಾಲಿಕ ಶಿಸ್ತು ಎಂದು ಸರ್ಕಾರ ಹೇಳುತ್ತಿದ್ದು, ದೀರ್ಘಕಾಲದಲ್ಲಿ ಇದು ದೇಶವನ್ನು ಆರ್ಥಿಕವಾಗಿ ಸದೃಢಗೊಳಿಸುತ್ತದೆ. 2027ರ ಹೊತ್ತಿಗೆ ಮಾರುಕಟ್ಟೆಯಲ್ಲಿ ಚಿನ್ನದ ಪೂರೈಕೆ ಮತ್ತು ಬೇಡಿಕೆಯ ಸಮತೋಲನ ಹೇಗಿರುತ್ತದೆ ಎಂಬುದು ಜನರ ನಿರ್ಧಾರದ ಮೇಲೆ ನಿಂತಿದೆ. 1 ವರ್ಷದ ಈ ಗೋಲ್ಡ್ ಉಪವಾಸ ಯಶಸ್ವಿಯಾದರೆ ಭಾರತವು ಆರ್ಥಿಕವಾಗಿ ಜಗತ್ತಿನ ಮುಂಚೂಣಿ ರಾಷ್ಟ್ರವಾಗುವುದರಲ್ಲಿ ಸಂಶಯವಿಲ್ಲ. ಆ ಸಮಯದಲ್ಲಿ ಬೆಲೆ ಎಷ್ಟೇ ಇದ್ದರೂ ಭಾರತದ ಖರೀದಿ ಸಾಮರ್ಥ್ಯ ಹೆಚ್ಚಿರಲಿದೆ. ಮುಂದೆ ನಾವೇನಾದರೂ ಗೋಲ್ಡ್ ಅನ್ನು ಈಗ 1 ವರ್ಷ ಖರೀದಿ ಮಾಡೋದನ್ನು ನಿಲ್ಲಿಸಿದ್ರೆ ನೆಕ್ಸ್ಟ್ 27ರ ನಂತರ ನಾವು ಎಷ್ಟೇ ಗೋಲ್ಡ್ ಬೆಲೆ ಎಷ್ಟೇ ರೇಟ್ ಆಗಿದ್ರೂ ಅದನ್ನು ಖರೀದಿ ಮಾಡುವ ನಮ್ಮ ಜನಸಾಮಾನ್ಯರ ಸಾಮರ್ಥ್ಯ ಹೆಚ್ಚಾಗಿರುತ್ತದೆ.
ಒಟ್ಟಿನಲ್ಲಿ ಚಿನ್ನದ ಮೇಲಿನ ವ್ಯಾಮೋಹವನ್ನು ಬಿಟ್ಟು ದೇಶದ ಅಭಿವೃದ್ಧಿಗೆ ಕೈಜೋಡಿಸಿ ಎಂಬುದು ಪ್ರಧಾನಿಯವರ ಸಂದೇಶ. 1 ವರ್ಷ ನೀವು ಚಿನ್ನ ಕೊಳ್ಳದಿದ್ದರೆ ಆ ಹಣ ದೇಶದ ರಸ್ತೆ, ರೈಲ್ವೆ ಮತ್ತು ಶಿಕ್ಷಣಕ್ಕೆ ಬಳಕೆಯಾಗಬಹುದು. 2027ರ ಚಿನ್ನದ ಬೆಲೆಯ ಬಗ್ಗೆ ತಲೆಕೆಡಿಸಿಕೊಳ್ಳುವ ಬದಲು ದೇಶದ ಆರ್ಥಿಕತೆಯನ್ನು ಹೇಗೆ ಮೇಲೆತ್ತಬಹುದು ಎಂಬುದೇ ಈಗಿನ ಅಸಲಿ ಮಂತ್ರವಾಗಿದೆ. ನಾವು ಚಿನ್ನ ಖರೀದಿ ಮಾಡುವುದನ್ನು ಬಿಟ್ಟು 1 ವರ್ಷ ಚಿನ್ನವನ್ನು ಖರೀದಿ ಮಾಡುವುದನ್ನು ನಾವು ತ್ಯಜಿಸಿ ದೇಶದ ಅಭಿವೃದ್ಧಿಗಾಗಿ ಶ್ರಮಿಸೋಣ. ದೇಶಕ್ಕಾಗಿ ನಮ್ಮದೊಂದು ಚಿಕ್ಕ ತ್ಯಾಗ ಮಾಡೋಣ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದಗಳು.